ಹೋಗಬಾರ್ದಂತ. 1.5 ವರ್ಷದಲ್ಲಿ ಈ 1 ವಾರದಿಂದ ಬರ್ತಾರಂತ ಹೇಳಿಕೆ ಹೇಳಿದೆ. ಅದು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂತ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಅದು ಹಿರಿಯ ಸಚಿವರುಗಳು ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವ ಚುನಾವಣೆ ನಡೆಯಬೇಕು ಮುಂದೆ ಅಂತ ಹೇಳುವ ಮೂಲಕ ಇದೆಲ್ಲದರ ನಡುವೆ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಪ್ರತಿಕ್ರಿಯೆ ಕೊಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಗೂಢಾರ್ಥ ರೀತಿಯಲ್ಲಿ ಕೂಡ ಹೇಳಿರುವಂತದ್ದು. ಹೌದು, ಎಲ್ಲ ನಮ್ಮ ಬೆಂಬಲಿಗ ಸಚಿವರು ಹೇಳುವಂತದ್ದು ಸರಿ ಇಲ್ಲ ಅಂತ ಆದ್ರೂ ಹೇಳ್ಬೇಕಾಯ್ತು, ಇಲ್ವಾ ಹೌದು ಆ ಹೇಳಿಕೆ ಕೊಡಬಾರ್ದು ಅಂತ ಆದ್ರೂ ಕೂಡ ಹೇಳ್ಬೇಕಾಯ್ತು. ಈ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆಗೆ ಪರೋಕ್ಷವಾಗಿ ಬೆಂಬಲ ಕೊಟ್ರ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆರಂಭ ಆಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆ ಸುಖ ಸುಮ್ಮನೆ ಏನು ಏಕೆ ಹೇಳಿಕೆ ಕೊಡ್ತಾ ಇರೋದಲ್ಲ, ಅದರ ಹಿಂದೆ ಒಂದು ರಣತಂತ್ರ ಭಾಗವಾಗಿರುವಂತದ್ದು. ಈಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇರುವಂತಹ ಹೇಳಿಕೆ ಅದು ಸರಿಯಾಗಿದೆ ಅಥವಾ ಮತ್ತಷ್ಟು ಹೇಳಿಕೆ ಕೊಡುವಂತಹ ಸಾಧ್ಯತೆಗಳಿಂದ ಹೆಚ್ಚಾಗುವಂಥದ್ದು. ದಿವಿತ್, ನಿಕೇಶ್, ಆಕ್ಚುಲಿ ವಿಜಯ್, ಈಗ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕು ಮಟ್ಟದ ಎಲೆಕ್ಷನ್, ಜೊತೆಗೆ ಅವರಲ್ಲಿರುವ ನಾಯಕರು ಹೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯವ್ರು ಇದ್ರೆ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ, ಎಲೆಕ್ಷನ್ ವಿನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. 136 ಸೀಟ್ ಬಂದಿದೆ ಈ ಸತಿ. ಸೊ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಇಮಿಡಿಯೇಟ್ ಆಗಿ ಈಗ ಚೇಂಜ್ ಮಾಡಬಹುದಾ ಅಥವಾ ಬೇರೆ ಯಾರನ್ನೋ ಸಿಎಂ ಹಾಕಿದ್ರೆ ಅಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರಾ, ಹಿಡಿತ ಸಾಧಿಸ್ತಾರಾ ಹಾಗಾದ್ರೆ ಅಂತ. ನಿಕೇಶ್, ನೀವು ಬಹಳ ಪ್ರಮುಖ ಹೇಳಿದ್ರೆ ಈಗ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಎಕ್ಸಾಕ್ಟ್ಲಿ ನಿಕೇಶ್, ಸಿದ್ದರಾಮಯ್ಯ ಅವರ ಬದಲಾವಣೆ ಸಂಬಂಧಪಟ್ಟಂತೆ ಗೊತ್ತಿರುವಂಥದ್ದು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ನಲ್ಲೂ ಕೂಡ ಖರ್ಗೆ ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಬಿಟ್ಟು ಯಾರು ಕೂಡ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಚರ್ಚೆ ಆಗೋ ಪ್ರಕಾರ ಒಂದು ರೀತಿಯಲ್ಲಿ ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿರೋ ಪ್ರಕಾರ 1.5 ವರ್ಷ ನಂತರ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಆ ಬದಲಾವಣೆ ಆಗ್ತಾರೆ ಅನ್ನುವಂಥ ಸುದ್ದಿ ಬೆನ್ನಲ್ಲೇ ಕೂಡ ಸಿದ್ದರಾಮಯ್ಯ ಪರ ಸಚಿವರು ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆ ಏನಿದೆ ಅದು ಡಿ.ಕೆ. ಶಿವಕುಮಾರ್ಗೆ ಒಂದಷ್ಟು ಚೆಕ್ ಪೇಟ್ ಕೊಟ್ಟ ರೀತಿಯಲ್ಲಿ, ಜೊತೆಗೆ ಸಿದ್ದರಾಮಯ್ಯರನ್ನು ಇಳಿಸಿದ್ರೆ ವೋಟ್ ಬರೋದಿಲ್ಲ ಅನ್ನೋ ಸಂದೇಶವನ್ನ ಈಗಾಗಲೇ ಕೂಡ ಸ್ಟೆಪ್ ಬೈ ಸ್ಟೆಪ್ ರವಾನೆ ಮಾಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರ ಇಳಿಸಿದ್ರೆ ಅಥವಾ ಸಿದ್ದರಾಮಯ್ಯ ಅವರ ವ್ಯತಿರಿಕ್ತವಾಗಿ ತೀರ್ಮಾನ ಕೈಗೊಂಡ್ರೆ ಖಂಡಿತವಾಗ್ಲೂ ಅದರ ಲಾಸ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ಇದರ ಅರಿವು ಕೂಡ ಕಾಂಗ್ರೆಸ್ಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯವನ್ನು ಎದುರು ಹಾಕೊಳ್ಳೋದ ರೀತಿಯಲ್ಲಿ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಜಯ್. ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹೇಳಿದ. ಥ್ಯಾಂಕ್ ಯು. 1.5 ವರ್ಷದಲ್ಲಿ ಈ 1 ವಾರದಿಂದ ಬರ್ತಾರಂತ ಹೇಳಿಕೆ ಹೇಳಿದೆ. ಅದು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂತ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಅದು ಹಿರಿಯ ಸಚಿವರುಗಳು ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವ ಚುನಾವಣೆ ನಡೆಯಬೇಕು ಮುಂದೆ ಅಂತ ಹೇಳುವ ಮೂಲಕ ಇದೆಲ್ಲದರ ನಡುವೆ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಪ್ರತಿಕ್ರಿಯೆ ಕೊಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಗೂಢಾರ್ಥ ರೀತಿಯಲ್ಲಿ ಕೂಡ ಹೇಳಿರುವಂತದ್ದು. ಹೌದು, ಎಲ್ಲ ನಮ್ಮ ಬೆಂಬಲಿಗ ಸಚಿವರು ಹೇಳುವಂತದ್ದು ಸರಿ ಇಲ್ಲ ಅಂತ ಆದ್ರೂ ಹೇಳ್ಬೇಕಾಯ್ತು, ಇಲ್ವಾ ಹೌದು ಆ ಹೇಳಿಕೆ ಕೊಡಬಾರ್ದು ಅಂತ ಆದ್ರೂ ಕೂಡ ಹೇಳ್ಬೇಕಾಯ್ತು. ಈ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆಗೆ ಪರೋಕ್ಷವಾಗಿ ಬೆಂಬಲ ಕೊಟ್ರ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆರಂಭ ಆಗಿರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆ ಸುಖ ಸುಮ್ಮನೆ ಏನು ಏಕೆ ಹೇಳಿಕೆ ಕೊಡ್ತಾ ಇರೋದಲ್ಲ, ಅದರ ಹಿಂದೆ ಒಂದು ರಣತಂತ್ರ ಭಾಗವಾಗಿರುವಂಥದ್ದು. ಈಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇರುವಂತಹ ಹೇಳಿಕೆ ಅದು ಸರಿಯಾಗಿದೆ ಅಥವಾ ಮತ್ತಷ್ಟು ಹೇಳಿಕೆ ಕೊಡುವಂತಹ ಸಾಧ್ಯತೆಗಳಿಂದ ಹೆಚ್ಚಾಗುವಂಥದ್ದು. ದಿವಿತ್, ನಿಕೇಶ್, ಆಕ್ಚುಲಿ ವಿಜಯ್, ಈಗ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕು ಮಟ್ಟದ ಎಲೆಕ್ಷನ್, ಜೊತೆಗೆ ಅವರಲ್ಲಿರುವ ನಾಯಕರು ಹೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯವ್ರು ಇದ್ರೆ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ, ಎಲೆಕ್ಷನ್ ವಿನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. 136 ಸೀಟ್ ಬಂದಿದೆ ಈ ಸತಿ. ಸೊ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಇಮಿಡಿಯೇಟ್ ಆಗಿ ಈಗ ಚೇಂಜ್ ಮಾಡಬಹುದಾ ಅಥವಾ ಬೇರೆ ಯಾರನ್ನೋ ಸಿಎಂ ಹಾಕಿದ್ರೆ ಅಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರಾ, ಹಿಡಿತ ಸಾಧಿಸ್ತಾರಾ ಹಾಗಾದ್ರೆ ಅಂತ. ನಿಕೇಶ್, ನೀವು ಬಹಳ ಪ್ರಮುಖ ಹೇಳಿದ್ರೆ ಈಗ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಎಕ್ಸಾಕ್ಟ್ಲಿ ನಿಕೇಶ್, ಸಿದ್ದರಾಮಯ್ಯ ಅವರ ಬದಲಾವಣೆ ಸಂಬಂಧಪಟ್ಟಂತೆ ಗೊತ್ತಿರುವಂಥದ್ದು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ನಲ್ಲೂ ಕೂಡ ಖರ್ಗೆ ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಬಿಟ್ಟು ಯಾರು ಕೂಡ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಚರ್ಚೆ ಆಗೋ ಪ್ರಕಾರ ಒಂದು ರೀತಿಯಲ್ಲಿ ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿರೋ ಪ್ರಕಾರ 1.5 ವರ್ಷ ನಂತರ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಆ ಬದಲಾವಣೆ ಆಗ್ತಾರೆ ಅನ್ನುವಂಥ ಸುದ್ದಿ ಬೆನ್ನಲ್ಲೇ ಕೂಡ ಸಿದ್ದರಾಮಯ್ಯ ಪರ ಸಚಿವರು ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆ ಏನಿದೆ ಅದು ಡಿ.ಕೆ. ಶಿವಕುಮಾರ್ಗೆ ಒಂದಷ್ಟು ಚೆಕ್ ಪೇಟ್ ಕೊಟ್ಟ ರೀತಿಯಲ್ಲಿ, ಜೊತೆಗೆ ಸಿದ್ದರಾಮಯ್ಯರನ್ನು ಇಳಿಸಿದ್ರೆ ವೋಟ್ ಬರೋದಿಲ್ಲ ಅನ್ನೋ ಸಂದೇಶವನ್ನ ಈಗಾಗಲೇ ಕೂಡ ಸ್ಟೆಪ್ ಬೈ ಸ್ಟೆಪ್ ರವಾನೆ ಮಾಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರ ಇಳಿಸಿದ್ರೆ ಅಥವಾ ಸಿದ್ದರಾಮಯ್ಯ ಅವರ ವ್ಯತಿರಿಕ್ತವಾಗಿ ತೀರ್ಮಾನ ಕೈಗೊಂಡ್ರೆ
ಖಂಡಿತವಾಗ್ಲೂ ಅದರ ಲಾಸ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ, ಇದರ ಅರಿವು ಕೂಡ ಕಾಂಗ್ರೆಸ್ಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯವನ್ನು ಎದುರು ಹಾಕೊಳ್ಳೋದ ರೀತಿಯಲ್ಲಿ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಜಯ್. ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹೇಳಿದ. ಥ್ಯಾಂಕ್ ಯು. ಬಾರ್ದಂತ 1.5 ವರ್ಷದಲ್ಲಿ ಈ 1 ವಾರದಿಂದ ಬರ್ತಾರೋ ಅಂತ ಹೇಳಿ ಕೇಳಿದೆ. ಅದು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂತ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಅದು ಹಿರಿಯ ಸಚಿವರುಗಳು, ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವ ಚುನಾವಣೆ ನಡೆಯಬೇಕು ಮುಂದೆ ಅಂತ ಹೇಳುವ ಮೂಲಕ, ಇದೆಲ್ಲದರ ನಡುವೆ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಗೂಢಾರ್ಥ ರೀತಿಯಲ್ಲಿ ಕೂಡ ಹೇಳಿರುವಂಥದ್ದು. ಹೌದು, ಎಲ್ಲ ನಮ್ಮ ಬೆಂಬಲಿಗ ಸಚಿವರು ಹೇಳುವಂಥದ್ದು ಸರಿ ಇಲ್ಲ ಅಂತ ಆದ್ರೂ ಹೇಳ್ಬೇಕಾಯ್ತು, ಇಲ್ವಾ ಹೌದು ಆ ಹೇಳಿಕೆ ಕೊಡಬಾರ್ದು ಅಂತಾದ್ರೂ ಕೂಡ ಹೇಳ್ಬೇಕಾಯ್ತು. ಈ ಮೂಲಕ ಸಿದ್ದರಾಮಯ್ಯವರು ತಮ್ಮ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆಗೆ ಪರೋಕ್ಷವಾಗಿ ಬೆಂಬಲ ಕೊಟ್ರ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆರಂಭ ಆಗಿರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆ ಸುಖ ಸುಮ್ಮನೆ ಏಕೆ ಹೇಳಿಕೆ ಕೊಡ್ತಾ ಇರೋದಲ್ಲ, ಅದರ ಹಿಂದೆ ಒಂದು ರಣತಂತ್ರ ಭಾಗವಾಗಿರುವಂಥದ್ದು. ಈಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇರುವಂತಹ ಹೇಳಿಕೆ ಅದು ಸರಿಯಾಗಿದೆ ಅಥವಾ ಮತ್ತಷ್ಟು ಹೇಳಿಕೆ ಕೊಡುವಂತಹ ಸಾಧ್ಯತೆಗಳಿಂದ ಹೆಚ್ಚಾಗುವಂಥದ್ದು. ದಿವಿತ್, ನಿಕೇಶ್, ವಿಜಯ್, ಈಗ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕು ಮಟ್ಟದ ಎಲೆಕ್ಷನ್. ಜೊತೆಗೆ ಅವರಲ್ಲಿರುವ ನಾಯಕರು ಹೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯವ್ರು ಇದ್ರೆ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ, ಎಲೆಕ್ಷನ್ ವಿನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. 136 ಸೀಟ್ ಬಂದಿದೆ ಈ ಸತಿ. ಸೊ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಇಮಿಡಿಯೇಟ್ ಆಗಿ ಈಗ ಚೇಂಜ್ ಮಾಡಬಹುದಾ ಅಥವಾ ಬೇರೆ ಯಾರನ್ನೋ ಸಿಎಂ ಹಾಕಿದ್ರೆ ಅಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರಾ, ಹಿಡಿತ ಸಾಧಿಸ್ತಾರಾ ಹಾಗಾದ್ರೆ ಅಂತ. ನಿಕೇಶ್, ನೀವು ಬಹಳ ಪ್ರಮುಖ ಹೇಳಿದ್ರೆ ಈಗ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಎಕ್ಸಾಕ್ಟ್ಲಿ ನಿಕೇಶ್, ಸಿದ್ದರಾಮಯ್ಯವರ ಬದಲಾವಣೆ ಸಂಬಂಧಪಟ್ಟಂತೆ ಗೊತ್ತಿರುವಂಥದ್ದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ನಲ್ಲೂ ಕೂಡ ಖರ್ಗೆ ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಬಿಟ್ಟು ಯಾರು ಕೂಡ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಚರ್ಚೆ ಆಗೋ ಪ್ರಕಾರ ಒಂದು ರೀತಿಯಲ್ಲಿ ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿರೋ ಪ್ರಕಾರ 1.5 ವರ್ಷ ನಂತರ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಆ ಬದಲಾವಣೆ ಆಗ್ತಾರೆ ಅನ್ನುವಂಥ ಸುದ್ದಿ ಬೆನ್ನಲ್ಲೇ ಕೂಡ ಸಿದ್ದರಾಮಯ್ಯ ಪರ ಸಚಿವರು, ಶಾಸಕರು ಕೊಡ್ತಾ ಇರುವಂತ ಹೇಳಿಕೆನಿದೆ ಅದು ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಚೆಕ್ ಪೇಟ್ ಕೊಟ್ಟ ರೀತಿಯಲ್ಲಿ. ಜೊತೆಗೆ ಸಿದ್ದರಾಮಯ್ಯರನ್ನು ಇಳಿಸಿದ್ರೆ ವೋಟ್ ಬರೋದಿಲ್ಲ ಅನ್ನೋ ಸಂದೇಶವನ್ನ ಈಗಾಗಲೇ ಕೂಡ ಸ್ಟೆಪ್ ಬೈ ಸ್ಟೆಪ್ ರವಾನೆ ಮಾಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯವರ ಇಳಿಸಿದ್ರೆ ಅಥವಾ ಸಿದ್ದರಾಮಯ್ಯವರ ವ್ಯತಿರಿಕ್ತವಾಗಿ ತೀರ್ಮಾನ ಕೈಗೊಂಡ್ರೆ ಖಂಡಿತವಾಗ್ಲೂ ಅದರ ಲಾಸ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ, ಇದರ ಅರಿವು ಕೂಡ ಕಾಂಗ್ರೆಸ್ಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯವನ್ನು ಎದುರು ಹಾಕೊಳ್ಳೋದ ರೀತಿಯಲ್ಲಿ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಜಯ್. ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹೇಳಿದ. ಥ್ಯಾಂಕ್ ಯು. ಬಾರ್ದಂತ 1.5 ವರ್ಷದಲ್ಲಿ ಈ 1 ವಾರದಿಂದ ಬರ್ತಾರೋ ಅಂತ ಹೇಳಿ ಕೇಳಿದೆ. ಅದು ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂತ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು. ಅದು ಹಿರಿಯ ಸಚಿವರುಗಳು, ಶಾಸಕರೆಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವ ಚುನಾವಣೆ ನಡೆಯಬೇಕು ಮುಂದೆ ಅಂತ ಹೇಳುವ ಮೂಲಕ, ಇದೆಲ್ಲದರ ನಡುವೆ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಗೂಢಾರ್ಥ ರೀತಿಯಲ್ಲಿ ಕೂಡ ಹೇಳಿರುವಂಥದ್ದು. ಹೌದು, ಎಲ್ಲ ನಮ್ಮ ಬೆಂಬಲಿಗ ಸಚಿವರು ಹೇಳುವಂಥದ್ದು ಸರಿ ಇಲ್ಲ ಅಂತ ಆದ್ರೂ ಹೇಳ್ಬೇಕಾಯ್ತು, ಇಲ್ವಾ ಹೌದು ಆ ಹೇಳಿಕೆ ಕೊಡಬಾರ್ದು ಅಂತಾದ್ರೂ ಕೂಡ ಹೇಳ್ಬೇಕಾಯ್ತು. ಈ ಮೂಲಕ ಸಿದ್ದರಾಮಯ್ಯವರು ತಮ್ಮ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆಗೆ ಪರೋಕ್ಷವಾಗಿ ಬೆಂಬಲ ಕೊಟ್ರ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆರಂಭ ಆಗಿರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಕೊಡ್ತಾರಂತ ಹೇಳಿಕೆ ಸುಖ ಸುಮ್ಮನೆ ಏಕೆ ಹೇಳಿಕೆ ಕೊಡ್ತಾ ಇರೋದಲ್ಲ, ಅದರ ಹಿಂದೆ ಒಂದು ರಣತಂತ್ರ ಭಾಗವಾಗಿರುವಂಥದ್ದು. ಈಗ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೂಡ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇರುವಂತಹ ಹೇಳಿಕೆ ಅದು ಸರಿಯಾಗಿದೆ ಅಥವಾ ಮತ್ತಷ್ಟು ಹೇಳಿಕೆ ಕೊಡುವಂತಹ ಸಾಧ್ಯತೆಗಳಿಂದ ಹೆಚ್ಚಾಗುವಂಥದ್ದು. ದಿವಿತ್, ನಿಕೇಶ್, ವಿಜಯ್, ಈಗ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ. ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕು ಮಟ್ಟದ ಎಲೆಕ್ಷನ್. ಜೊತೆಗೆ ಅವರಲ್ಲಿರುವ ನಾಯಕರು ಹೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯವ್ರು ಇದ್ರೆ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ, ಎಲೆಕ್ಷನ್ ವಿನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. 136 ಸೀಟ್ ಬಂದಿದೆ ಈ ಸತಿ. ಸೊ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಇಮಿಡಿಯೇಟ್ ಆಗಿ ಈಗ ಚೇಂಜ್ ಮಾಡಬಹುದಾ ಅಥವಾ ಬೇರೆ ಯಾರನ್ನೋ ಸಿಎಂ ಹಾಕಿದ್ರೆ ಅಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರಾ, ಹಿಡಿತ ಸಾಧಿಸ್ತಾರಾ ಹಾಗಾದ್ರೆ ಅಂತ. ನಿಕೇಶ್, ನೀವು ಬಹಳ ಪ್ರಮುಖ ಹೇಳಿದ್ರೆ ಈಗ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಎಕ್ಸಾಕ್ಟ್ಲಿ ನಿಕೇಶ್, ಸಿದ್ದರಾಮಯ್ಯವರ ಬದಲಾವಣೆ ಸಂಬಂಧಪಟ್ಟಂತೆ ಗೊತ್ತಿರುವಂಥದ್ದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ನಲ್ಲೂ ಕೂಡ ಖರ್ಗೆ ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಬಿಟ್ಟು ಯಾರು ಕೂಡ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಚರ್ಚೆ ಆಗೋ ಪ್ರಕಾರ ಒಂದು ರೀತಿಯಲ್ಲಿ ಅಘೋಷಿತ ಅಥವಾ ಅಲಿಖಿತ ಒಪ್ಪಂದ ಆಗಿರೋ ಪ್ರಕಾರ 1.5 ವರ್ಷ ನಂತರ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಆ ಬದಲಾವಣೆ ಆಗ್ತಾರೆ ಅನ್ನುವಂಥ ಸುದ್ದಿ ಬೆನ್ನಲ್ಲೇ ಕೂಡ ಸಿದ್ದರಾಮಯ್ಯ ಪರ ಸಚಿವರು, ಶಾಸಕರು ಕೊಡ್ತಾ ಇರುವಂತ ಹೇಳಿಕೆ
ಏನಿದೆ ಅದು ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಚೆಕ್ ಪೇಟ್ ಕೊಟ್ಟ ರೀತಿಯಲ್ಲಿ, ಜೊತೆಗೆ ಸಿದ್ದರಾಮಯ್ಯರನ್ನು ಇಳಿಸಿದ್ರೆ ವೋಟ್ ಬರೋದಿಲ್ಲ ಅನ್ನೋ ಸಂದೇಶವನ್ನ ಈಗಾಗಲೇ ಕೂಡ ಸ್ಟೆಪ್ ಬೈ ಸ್ಟೆಪ್ ರವಾನೆ ಮಾಡ್ತಾ ಇರುವಂಥದ್ದು. ಖಂಡಿತ ಕೂಡ ಸಿದ್ದರಾಮಯ್ಯವರ ಇಳಿಸಿದ್ರೆ ಅಥವಾ ಸಿದ್ದರಾಮಯ್ಯವರ ವ್ಯತಿರಿಕ್ತವಾಗಿ ತೀರ್ಮಾನ ಕೈಗೊಂಡ್ರೆ ಖಂಡಿತವಾಗ್ಲೂ ಅದರ ಲಾಸ್ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ಇದರ ಅರಿವು ಕೂಡ ಕಾಂಗ್ರೆಸ್ಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಸಿದ್ದರಾಮಯ್ಯವನ್ನು ಎದುರು ಹಾಕೊಳ್ಳೋದ ರೀತಿಯಲ್ಲಿ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಜಯ್. ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹೇಳಿದ. ಥ್ಯಾಂಕ್ ಯು.